ಕೊಟ್ಟು ಧಾರಾಳವಾಗಿ ಅಕಸ್ಮಾತ್ ಪಿತೃಗಳನ್ನ ಸಂತೃಪ್ತಿ ಪಡಿಸಿದ್ರೆ ಒಂದು ಮಾತ್ರ ಹೇಳ್ತೀನಿ ಕಂಡೀಷನ್, ಯಾರ್ಯಾರು ನಾನ್ ವೆಜ್ ಇಡ್ತೀರಾ ಅಂದ್ರೆ ಎಡೆ ಇಡ್ತೀರಾ ಅಂತ ಇಟ್ಟಿರುತ್ತೆ, ಆ ಎಡೆ ಇಟ್ಟಿರೋದನ್ನ ನೀವು ತಿನ್ನಬಾರ್ದು. ಇದನ್ನ ತಲೆ ಇಟ್ಕೊಳ್ಳಿ. ನೀವು ತಿನ್ನೋರು ನಾನ್ ವೆಜಿಟೇರಿಯನ್ಸ್ ಆದ್ರೂ ಸಹ ಅಕಸ್ಮಾತ್ ಅಪ್ರೇತದಿಂದ ಅಂದ್ರೆ ಸತ್ತು ಹೋಗಿರೋ ಫೋಟೋದಿಂದ ಪಿತೃಗಳನ್ನ ನಿಮ್ಮ ತಾತ ಮುತ್ತಾತ ಯಾರೇ ಆಗಲಿ, ದೊಡ್ಡಪ್ಪ ಆಗಲಿ, ಗಂಡ ಆಗಲಿ, ಯಾರೇ ಹೆಂಡತಿ ಆಗಲಿ, ಅಥವಾ ಯಾವುದೇ ಕಾರಣಕ್ಕೂ ದೊಡ್ಡ ಹೆಂಡತಿ ಆಗಲಿ, ದೊಡ್ಡ ಮಗ ಆಗಲಿ, ಯಾರು ಸತ್ತೋಗಿರ್ತಾರೋ ಅವರ ಮುಂದೆ ಇಟ್ಟಿರ್ತಕ್ಕಂಥ ಎಲೆನ ಕ್ಲೀನಾಗಿ ಎಳೆದು ಅಂಗವಿಕಲ ಕುರೂಪಿ ಭಿಕ್ಷದವನು, ಯಾಕೆಂದ್ರೆ ಆ ಪ್ರೇತಾತ್ಮ ಯಾರು ಹೋಗಿರ್ತಾರೋ ಅವರು ಬಂದು ಆ ರೂಪದಲ್ಲಿ ಬಂದು ತಿಂತಾರೆ ಅನ್ನೋದು ಬಹಳ ಮುಖ್ಯ. ಏನು ನಿನ್ನೆ ಫೇಸ್ಬುಕ್ನಲ್ಲಿ ಒಂದು ವಿಚಾರನ ನಾನು ನೋಡಿದೆ. ಒಂದು ಮಾಧ್ಯಮದ ಮುಖಾಂತರ ಒಬ್ಬರು ಗುರೂಜಿಗಳು ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಗುರೂಜಿ ನರೇಂದ್ರ ಬಾಬು ಶರ್ಮಾ ಅಲಿಯಾಸ್ ಬ್ರಹ್ಮಾಂಡ ಗುರೂಜಿ. ಈ ಗುರೂಜಿ ನಿನ್ನೆ ಅಮಾವಾಸ್ಯೆ ಪಿತೃಪಕ್ಷ ಇದ್ದಿದ್ದರಿಂದ ಯಾರೆಲ್ಲ ಎಡೆ ಇಟ್ಟಿರ್ತೀರಿ ತಮ್ಮ ಹಿರಿಯರಿಗೆ, ಆ ಎಡೆನ ತಾವು ಸೇವಿಸ್ಬೇಡ್ರಿ. ಆ ಎಡೆನ ಕುಂಟ್ರು ಕುರೂಪಿಗಳು ಭಿಕ್ಷುಕರಿಗೆ ಕೊಡಿ ಅಂಥೇಳಿ ಅಂಗವಿಕಲರನ್ನ ಭಿಕ್ಷುಕರ ಸಮಾನವಾಗಿ ಹೇಳಿದಾನೆ. ಈಗ ನನಗೇನಂದರೆ, ನಾನು ಒಬ್ಬ ಅಂಗವಿಕಲ ಆಗಿರೋದ್ರಿಂದ ನನಗಿದು ಪರ್ಸ್ನಲ್ ಆಗಿ ನನಗೆ ಹರ್ಟ್ ಆಗಿದೆ. ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ಕುಂಟ್ರು ಕುರುಡ್ರು ವಿಕಲಚೇತನರು ಅಥವಾ ಇನ್ಯಾವೇ ಈ ಥರ ಅವನು ಹೇಳಿದ್ದಾನಲ್ಲ, ಈ ಥರ ಜನ ಇರ್ತಾರೆ. ಈಗ ಅವರವರ ಭಾವನೆಗಳಿಗೆ ಅವ್ರು ತಕ್ಕನಂಗೆ ಅವ್ರ ಆಚರಣೆ ಮಾಡಿಕೊಂಡ್ರು. ಈ ಮನುಷ್ಯ ಅಂಗವಿಕಲರನ್ನ ಮಾಂಸ ಅವರು ಕೊಡಿ, ನೀವು ತಿನ್ನಬೇಡಿ, ನಿಮ್ಮ ಹಿರಿಯರು ಅವರು ಆತ್ಮದಲ್ಲಿ ಬಂದು ಸಂತೃಪ್ತಿ ಹೊಂದ್ತಾರೆ. ಈ ರೀತಿ ಅಂಗವಿಕಲರನ್ನ ನಾನು ಆ ಮನುಷ್ಯನಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಅಂಗವಿಕಲರು ನಿನಗಿನ್ನೂ ದೊಡ್ಡ ಸ್ವಾಭಿಮಾನಿಗಳು. ಅವರೇ ನಿನ್ನಂಗೆ ಭಿಕ್ಷೆ ಏನು ಬೇಡ್ಕೊಂಡು ತಿಂತಾ ಇಲ್ಲ. ನೀನು ಅಂಗವಿಕಲರನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿ ಮಾತಾಡ್ತೀಯ? ಅಂಗವಿಕಲರು ಅಂದರೆ ನಿನಗೆ ಅಷ್ಟು ಚೀಪಾ? ನೀನು ಕ್ಷಮೆ ಕೇಳಲೇಬೇಕು. ಯಾಕಂದರೆ ಅಂಗವಿಕಲರನ್ನ ನೀನು ಅವಹೇಳನಕಾರಿ ಮಾಡಿದ್ಯಾ. ನಿನ್ನ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ನೀನು ಪ್ರಚಾರ ಗಿಮ್ಮಿಕ್ಕೋಸ್ಕರ ಅಂಗವಿಕಲರನ್ನ ನೀನು ಈ ಮಟ್ಟಕ್ಕೆ ಮಾತಾಡ್ತೀಯ? ನಿನ್ಗೇನು ಹಕ್ಕಿದೆ ಅಂಗವಿಕಲರ ಬಗ್ಗೆ ಮಾತಾಡೋಕ್ಕೆ? ಖಂಡಿತವಾಗ್ಲೂ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ, FIR ಮಾಡಿಸ್ತೀನಿ. ನೀನು ಇದ್ರ ಉತ್ತರ ಕೊಡಲೇಬೇಕು. ಆಮೇಲೆ ದಯಮಾಡಿ ನಾನು ಹೇಳೋದು, ಮಾಧ್ಯಮದವರು ಸಹ ಇಂಥ ಅವಿವೇಕಗಳನ್ನ ಸಂದರ್ಶನ ಕೊಡೋದಕ್ಕೆ ಮುಂಚೆ, ಅದನ್ನು ಪ್ರಸಾರ ಮಾಡೋದಕ್ಕೆ ಮುಂಚೆ ಒಂದು ಸಾರಿ ಯಾರಿಗಾದ್ರೂ ಭಾವನೆಗಳಿಗೆ ಧಕ್ಕೆ ಆಗ್ತದ ಈ ವಿಚಾರವಾಗಿ, ಇಂಥ ವಿಚಾರನ ತಾವು ಗಮನಿಸಿ ಪ್ರಸಾರ ಮಾಡಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಕುಮಾರು ಚಂದ್ಸಂದ್ರ, ವೈಟ್ಫೀಲ್ಡ್ ಮಹದೇವಪುರ ಕ್ಷೇತ್ರ. ಈ ವಿಷಯ ಏನಂದರೆ, ನಮ್ಮ ಬ್ರಹ್ಮಾಂಡ ಗುರೂಜಿಯವರು ನಿನ್ನೆ ಆದಂತಹ ಅಮಾವಾಸ್ಯೆ ಪಿತೃಪಕ್ಷಗಳ ಬಗ್ಗೆ ಒಂದು ಚಾನಲ್ನಲ್ಲಿ ಈ ಸಮಾಜಕ್ಕೆ ಇದರ ಬಗ್ಗೆ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ವಿಚಾರವಾಗಿ ಹೇಳ್ತಾರೆ. ಆ ಟೈಮಲ್ಲಿ ನಮ್ಮ ಹಿರಿಯರಿಗೆ ಮಾಂಸ ಇಡ್ತಾರೆ, ಕೆಲವರು ವೆಜ್ಜು ಇಡ್ತಾರೆ. ಈ ಥರ ಇಡುವಾಗ ನಾನ್ ವೆಜ್ ಯಾರೆಲ್ಲ ಎಡೆ ಇಡ್ತಾರೆ ಹಿರಿಯರಿಗೆ, ಅಂಥವರೆಲ್ಲ ಅದನ್ನು ತಿನ್ನಬೇಡಿ, ನಿಮ್ಮ ಕುಟುಂಬದವ್ರು ತಿನ್ನಬೇಡಿ, ನಿಮ್ಮ ಹಿರಿಯರು ತಿನ್ನಬೇಡ್ರಿ, ಅದನ್ನು ಹಂಗೆ ಎಲೆನ ಒಂದು ಕಡೆ ಹಾಗೆ ಎಳ್ಕೊಂಡು ಇದರಲ್ಲಿ ಸಮಾಜದಲ್ಲಿ ಅಂಗವಿಕಲರು ಕುರೂಪಿಗಳು ಭಿಕ್ಷುಕಿಗೆ ಕೊಡಿ. ಇದ್ರ ಮುಖಾಂತರ ನಿಮ್ಮ ಹಿರಿಯರೆಲ್ಲ ಬಂದು ತಿಂದು ಸಂತೃಪ್ತಿ ಆಗ್ತಾರೆ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಇದನ್ನು ಎಷ್ಟೋ ಜನ, ಎಕ್ಸಾಂಪಲ್ಲು ನಮ್ಮ ಲೇಔಟಲ್ಲಿ ಒಬ್ಬ ಅಂಗವಿಕಲಿದ್ದಾರೆ, ಲಿಂಗಾಯತರು. ಅದು ನಾನ್ ವೆಜ್ ಊಟ ಇಡುವಾಗ ನೀವು ತಿನ್ನಬೇಡಿ, ಅವ್ರು ಕೊಡಿ ಅಂತ ಹೇಳ್ತಾರೆ. ನಮ್ಮ ಲೇಔಟಲ್ಲಿ, ಪೃಥ್ವಿ ಲೇಔಟಲ್ಲಿ ಹರೀಶ್ ಕುಮಾರ್ ಅಂತ ಲಿಂಗಾಯತ ಜನಾಂಗದಲ್ಲಿ ಒಬ್ಬರು ಅಂಗವಿಕಲರು ಇದ್ದಾರೆ. ಎಲ್ಲ ಜನನೂ ಅವ್ರಿಗೆ ನೋಡಿದಾಗ ಅವ್ರ ಮನಸ್ಥಿತಿ ಏನಾಗುತ್ತೆ. ಆಮೇಲೆ ಈ ಗುರೂಜಿಗಳು ಎಲ್ಲ ಜಾತಿ ಜನಾಂಗದವ್ರಿಗೂ ಒಂದು ಆದರ್ಶವಾಗಿರಬೇಕು. ಎಲ್ಲ ಸಮಾಜದಲ್ಲಿ ಗುರೂಜಿಗಳಿದ್ದಾರೆ. ಈ ಪರ್ಟಿಕ್ಯುಲರ್ ಬ್ರಹ್ಮಾಂಡ ಗುರೂಜಿ ಪೂಜೆ ಪುನಸ್ಕಾರ ಶಾಸ್ತ್ರಗಳಿರೋ ರೀತಿಯಲ್ಲಿ ಸಮಾಜಕ್ಕೆ ಎಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಈ ಅಂಗವಿಕಲರು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ದೇವ್ರಿಗೆ ಏನು ವರ ಮಾಡಿಬಿಟ್ಟು ಅಂಗವಿಕಲರಿಗೆ ಹುಟ್ಟೋದಿಲ್ಲ.
ಭಿಕ್ಷುಕರಾಗಿ ಹುಟ್ಟೋದಿಲ್ಲ. ಈ ಪರ್ಟಿಕ್ಯುಲರ್ ಆಗಿ ಈ ಥರ ಸಮಾಜಕ್ಕೆ ಮೆಸೇಜ್ ಕೊಟ್ಟಾಗ ಇದರಲ್ಲಿ 100ಕ್ಕೆ 50-60 ಜನ ಆದರೂ ಪಾಲನೆ ಮಾಡ್ತಾರೆ. ಅಯ್ಯೋ ಯಾರು ಕುಂಟ್ರು ಸಿಕ್ಕಿಲ್ವೇ, ಅವ್ರಿಗೆ ಎಡೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಬಂದಾಗ ಅದೇ ಅಂಗವಿಕಲರು ಯಾರ ಹತ್ರ ಭಿಕ್ಷೆ ಬೇಡ್ದಿರಾ ಆತ್ಮಸ್ಥೈರ್ಯವಾಗಿ ಬದುಕುವಂಥ ಜನ ಈ ಸಮಾಜದಲ್ಲಿ ಇದ್ದಾರೆ. ಅವರಿಗೆ ಈ ಗುರೂಜಿಗಳಿಂದ ಏನು ಮೆಸೇಜ್ ಹೋಗ್ತಾ ಇದೆ? ಈ ಪರ್ಟಿಕ್ಯುಲರ್ ಗುರೂಜಿ ಇಂದಿನ ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಂಗಸರ ಬಗ್ಗೆ ಎಲ್ಲ ಮಾತಾಡಿದಾಗ ಅವರು 100ಕ್ಕೆ 70-80 ಜನ ಅದನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡಿದಾಗ ಈ ಒಬ್ಬ ಹರೀಶ್ ಕುಮಾರ್ ನಮ್ಮ ಲೇಔಟಲ್ಲಿ ಇದ್ದಾರೆ, 50 ಜನ ಎಡೆ ಎತ್ಕೊಂಡ್ಬಂದಾಗ ಇವರು ತಿನ್ನು ಅಂತ ಕೇಳಿದಾಗ ಇವ್ರ ಮನಸ್ಥಿತಿ ಹೆಂಗಿರುತ್ತೆ? ನಿನ್ನೆ ಇದೇ ಹರೀಶ್ ಕುಮಾರ್ನ ಎಲ್ಲ ನೋಡ್ತಾ ಇದ್ದಾರೆ, ಇವ್ರು ಕೊಡಬೇಕಾ ಕೇಳೋಣ ಮಾಡೋಣ ಅಂತ ಹೇಳ್ಬಿಟ್ಟು. ಏನು ನಮ್ಮ ಸಮಾಜಕ್ಕೆ ಈ ಗುರೂಜಿಗಳಿಂದ ಏನು ಮೆಸೇಜ್ ಸಿಗ್ತದೆ? ಎಲ್ಲ ಥರ ಗುರೂಜಿಗಳು ಇದ್ದಾರೆ, ಬಟ್ ಜನಾಂಗದವರು ಹೆಂಗಿದ್ದಾರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಮಾತಾಡಬೇಕಂತ ಈ ಗುರೂಜಿ ಇವ್ರಿಗೆ ಕ್ಷಮಾಪಣೆ ಕೇಳಬೇಕು. ಆಮೇಲೆ ಇವ್ರ ಮೇಲೆ FIR ಆಗಿದೆ, ಇವ್ರು ಮಾನನಷ್ಟ ಮೊಕದ್ದಮೆ ಆಗ್ತಾ ಇದ್ದಾರೆ. ದಯವಿಟ್ಟು ಇದು ಎಲ್ಲ ಮೀಡಿಯಾ ಚಾನಲ್ಗಳವರು ಪ್ರಚಾರ ಮಾಡಬೇಕಂದ್ರೆ ಎಲ್ಲ ಜನರಿಗೂ ಏನು ತೊಂದರೆ ಆಗ್ತಾ ಇದೆ ಅನ್ನೋದು ದಯವಿಟ್ಟು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮ್ಮ ಹೆಸರು ವೆಂಕಟೇಶ್ ಅಂತ, ನಾನು ಇದೇ ಚಂದ್ರದಲ್ಲಿದ್ದೀನಿ, ಹರೀಶ್ ಕುಮಾರ್ ಅವರ ಲೇಔಟಲ್ಲಿ ಇದ್ದೀನಿ. ಅವ್ರಿಗೆ ಆಗಿರುವಂಥ ಅನ್ಯಾಯ ಇವಾಗ ಅವ್ರಿಗೂ ಮನಸ್ಸಿಗೆ ಬೇಜಾರಾಗಿದ್ದು ನಾವು ಸಮಾಧಾನ ಮಾಡಿ ಒಂದು ಮೀಡಿಯಾ ಮುಖಾಂತರ ನಾವು ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಜಿ ಶ್ರೀನಿವಾಸ್ ಅಂತ, ಮಾಜಿ ಸೈನಿಕರು. 24 ವರ್ಷ ದೇಶ ಸೇವೆ ಮಾಡ್ಕೊಂಡು ವಾರಂಗಲಲ್ಲಿ LW ಏರಿಯಾ ಅಂತ ಹೇಳ್ತಾರೆ, ನಕ್ಸಲ್ ಏರಿಯಾದಲ್ಲಿ ಕೆಲವು ಕಾರಣಾಂತರಗಳಿಂದ ನಾನು ಒಂದು ನಕ್ಸಲ್ನ ಹಿಡಿದು ಗುಂಡಲ್ಲಿ ಬಂದೂಕಲ್ಲಿ ಫೈರ್ ಮಾಡಿಬಿಟ್ಟು ನಕ್ಸಲ್ನ ಹಿಡ್ಕೊಂಬರ್ಬೇಕಂತಂದರೆ ದೊಡ್ಡ ಪ್ರಶ್ನೆ ಇಲ್ಲ. ನಮ್ಮ ಫೋರ್ಸ್ ಹೇಳುತ್ತೆ, ಜೀವಂತವಾಗಿ ಯಾರು ನಕ್ಸಲ್ನಾಗಲಿ ಉಗ್ರವಾದಿನಾಗಲಿ ಹಿಡ್ಕೊಂಬರ್ತಾರೋ ಅದು ಫೋರ್ಸ್ಗೆ ಒಂದು ಗೌರವ ಅಂತ ಹೇಳ್ಬಿಟ್ಟು ನಮ್ಮ ಸೈನಿಕರಲ್ಲಿ ಹೇಳ್ತಾರೆ, ಫೋರ್ಸಲ್ಲಿ ಹೇಳ್ತಾರೆ. ಹಂಗಾಗಿ ನಕ್ಸಲ್ ನಮ್ಮ ಎದುರಾಳಿ ಆದಾಗ ಜೀವಂತವಾಗಿ ಹಿಡಿಬೇಕು ಅನ್ನೋ ಒಂದು ಭಾವನೆಯಿಂದ ಹೋಗಿ ನಮಗೂ ಸುಮಾರು ಅನಾನುಕೂಲ ಆಗಿ ನಾನು 60% ಡಿಸೆಬಿಲಿಟಿ ಆಗಿದ್ದೀನಿ. 60% ಡಿಸೆಬಿಲಿಟಿ ಆಗಿ ನಮ್ಮ ಸ್ನೇಹಿತರು ನಮ್ಮ ಸರಿಸಮಾನವಾಗಿರೋರೆಲ್ಲ ಪ್ರಮೋಟಾಗಿ ಮುಂದೆ ಹೋಗಬೇಕಾದ್ರೆ ಸರ್ಕಾರ ನೀವೇನು ಮಾಡ್ತೀಯಪ್ಪ ಅಂತ ನಾವು ಒಂದು ಉದಾಹರಣೆ ಕೇಳಿದಾಗ ನಮ್ಮನ್ನು ಏನು ಮಾಡ್ತಿರೋ ಮಾಡಿರಿ, ನಮಗೆ ಬೆಂಗಳೂರಲ್ಲಿ ಸರ್ವಿಸ್ ಕೊಡ್ರಿ ಅಂತಂದರೆ ಇಲ್ಲ, 60% ಡಿಸೆಬಿಲಿಟಿ ಆದಮೇಲೆ ನೀವು ಮನೆಗೆ ಹೋದರೆ ನಿಮಗೆ ಸರ್ಕಾರದಿಂದ ಸಲಕರಣೆಗಳೆಲ್ಲ ಕೊಡ್ತೀವಿ, ಹೋಗ್ಬೋದು ಅಂತ ಹೇಳಿದ್ರಿಂದ ನಾವು ಡಿಸೆಬಿಲಿಟಿ ಆಗಿ ಇನ್ನೂ ಒಂದು 15 ವರ್ಷ ಸರ್ವಿಸ್ ಮಾಡಿದರೆ ಸುಮಾರು ಮೆಡಲ್ಗಳು ತಗೊಂಡು ಸುಮಾರು ಕ್ಯಾಶ್ ರಿವಾರ್ಡ್ಗಳು ತಗೊಂಡು ಒಳ್ಳೆ ಸರ್ವಿಸ್ ಮಾಡಿಕೊಂಡು ನಮ್ಮ ಕಂಪನಿ ಬಲರಾಮ ಅಂತ ಹೇಳ್ತಿದ್ರು ನಮ್ಮನ್ನು ಡಿಪಾರ್ಟ್ಮೆಂಟಲ್ಲಿ. ಅಂಥ ಜಾಗದಲ್ಲಿ ನಾವು ವಿಕಲಾಂಗ ಆಗಿ ಆನ್ ಡ್ಯೂಟಿನಲ್ಲಿ ವಿಕಲಾಂಗರಾಗಿದ್ದರಿಂದ ನಾವು ಮನೆಗೆ ಬರಬೇಕಾಯ್ತು. ನಿನ್ನೆ ಅದು ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಒಂದು ನ್ಯೂಸ್ ಸುದ್ದಿ ಕೇಳಿಬಿಟ್ಟು ನಾವು ಇಲ್ಲಿ ಬಂದು ಸುಮ್ಮನೆ ಕುಂತಿಲ್ಲ, ಸಾಮಾಜಿಕ ಜನರ ಸೇವೆ ಮಾಡ್ಕೊಂಡು ಮಕ್ಕಳಿಗೆ ಆಟ ಪಾಠಾಗಿ ಕಲಿಸ್ಕೊಂಡು ನಾವು ಶ್ರೀ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷರಾಗಿ ಮಕ್ಕಳಿಗೆ ಆಟ ಪಾಠಗಳು ಹೇಳ್ಕೊಂಡು ಕೋಲಾಟಗಳು ಹೇಳ್ಕೊಂಡು ನಾವು ಜನರ ಸೇವೆ ಮಾಡ್ತಾಯಿದ್ವಿ ಇವಾಗ್ಲೂ. ನಿನ್ನೆ ನಮ್ಮ ಶಿಷ್ಯ ಒಬ್ಬರು ಫೋನ್ ಮಾಡಿದರು, ಏನಣ್ಣ ಪಿತೃಪಕ್ಷಗಳು ಮಾಡ್ತಿದ್ದಾರೆ ಗುರುಗಳೇ ಅಂತಂದರು. ಯಾಕಪ್ಪ ಅಂತಂದೆ, ಪೂಜೆ ಏನೋ ಹಿರಿಯರಿಗೆ ಮಾಡೋ ಸಂಪ್ರದಾಯ ಇದೆ, ಅಷ್ಟು ಬಿಟ್ಟರೆ ಇನ್ನೇನು ನಾವೇನು ಸಾಂಪ್ರದಾಯಕ್ಕೆ ಮೊದಲಿಂದ ಪಿತೃಪಕ್ಷಗಳೇನು ಮಾಡಲ್ಲ ಅಂತ. ಬೃಹತ್ ಬ್ರಹ್ಮಾಂಡ ಗುರೂಜಿ ಚಾನಲಲ್ಲಿ ಏನೋ ಒಂದು ಹೇಳಿದ್ದಾರೆ, ನಾವು ನಿಮಗೆ ಮಾಂಸಾಹಾರ ಸಸ್ಯಾಹಾರಿಗಳು ಎತ್ಕೊಂಬರೋಣ ಅನ್ನೋ ಒಂದು ಆಸೆಯಿಂದ ಫೋನ್ ಮಾಡಿದ್ದು ಗುರುಗಳೇ ಅಂತಂದರು. ಏನಪ್ಪ ಅಂತಂದರೆ ಆ ನ್ಯೂಸ್ ಚಾನಲ್ ನೋಡ್ರಿ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ನಮಗೆ ಕಳಿಸಿದ್ರು. ಅದನ್ನು ನೋಡ್ಬಿಟ್ಟು ಇಂಥ ಬೃಹತ್ ಬ್ರಹ್ಮಾಂಡ ಗುರೂಜಿ ಅವರು ಇದೇ ಅಲ್ಲ, ಇದ್ರ ಮೊದಲು ಕೆಲವು ಅವಹೇಳನಕಾರಿ ಚಾನಲ್ಗಳಲ್ಲಿ ಅವ್ರದ್ದು ಬಂದಿದೆ. ದಯವಿಟ್ಟು ಸಾರ್ವಜನಿಕವಾಗಿ ಬಂದು ಬೃಹತ್ ಬ್ರಹ್ಮಾಂಡ ಗುರೂಜಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂಗವಿಕಲರ ಬಗ್ಗೆ, ದಯವಿಟ್ಟು ಅವರು ಸಾರ್ವಜನಿಕವಾಗಿ ಬಂದು ಕ್ಷಮೆ ಯಾಚಿಸಬೇಕು, ತಪ್ಪು ಕೇಳಲೇಬೇಕು. ಅವರು ನಾವಂತೂ ಅದನ್ನು ಕ್ಷಮಾಪಣೆ ಇದು ಮಾಡೋದಿಲ್ಲ ಅವ್ರನ್ನ. ಅವ್ರು ಬಂದು ಸಾರ್ವಜನಿಕವಾಗಿ ತಪ್ಪು ಒಪ್ಕೊಳ್ಳೇಬೇಕು. ನಾವು ಕೇಳೋದಿದೆ, ಒಂದು ಚಾನಲಲ್ಲಿ ಕುಂತ್ಕೊಂತಾರೆ ಅಂತಾನೆ ತಾಳ್ಮೆ ಇಲ್ದಿರ ಮಾತನಾಡೋದು. ಒಂದು ಅಂಗವಿಕಲರು ಕುರೂಪಿಗಳು ಇವಾಗ ನಾವಿಲ್ಲಿ ನಿಂತ್ಕೊಂಡ ಮೇಲೆ ಒಂದು ಅಜ್ಜಿ ಈ ಕಡೆಯಿಂದ ಹೋಯ್ತು, ಒಂದು ನಾಯಿ ಮರಿ ಕಂಕ್ಳಲ್ಲಿ ಅಜ್ಜಿಗೆ ನಡ್ಕೊಂಡು ಹೋಗೋಕ್ಕೆ ಶಕ್ತಿ ಇಲ್ಲ, ಆದರೂ ನಾಯಿ ಮರಿನ ಕಂಕ್ಳಲ್ಲಿ ಇಟ್ಕೊಂಡು ಹೋಯ್ತು. ಆ ನಾಯಿ ಮರಿಗಾಗಿದ್ದೇ ಒಂದು ಗೌರವ ನಾಯಿ ಮರಿಗೆ ಇದ್ದೇ ಇರುತ್ತೆ. ಅದೇ ರೀತಿ ಅಂಗವಿಕಲರಾಗಿರಲಿ, ಕುರೂಪಿ ಆಗಿರಲಿ ಅಥವಾ ಮತ್ತು ಯಾರಾದರೂ ಆಗಿರಲಿ,
ಇಷ್ಟೊಂದು ಅಗೌರವವಾಗಿ ಮಾತನಾಡಬಾರ್ದು ಅಂತ ಬೃಹತ್ ಬ್ರಹ್ಮಾಂಡ ಗುರೂಜಿಗೆ ಹೇಳ್ತಾ ನಾನೊಂದೆರಡು ಮಾತುಗಳು ಮುಗಿಸ್ತೀನಿ. ಅವರು ಬಂದು ಇಲ್ಲಿ ಕ್ಷಮೆ ಕೇಳಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಚಂಚನ ಗ್ರಾಮದ ಮೂಲ ನಿವಾಸಿ. ಏನು ಈ ಸುದ್ದಿಗೋಷ್ಠಿ ಸೇರಿದ್ದೀವಿ, ಇದೊಂದು ವಿಪರ್ಯಾಸದ ಸಂಗತಿ. ಈಗಾಗಲೇ ನಮ್ಮ ಗ್ರಾಮದ ನಮ್ಮ ಹರೀಶ್ ಕುಮಾರ್ ಸರು, ವೆಂಕಟೇಶ್ ಗೌಡರು, ನಮ್ಮ ಹಿರಿಯಂಥ ಶ್ರೀನಿವಾಸ್ ಅವರೆಲ್ಲ ಮಾತಾಡಿ ಮೂಲ ವಿಚಾರವನ್ನು ತಿಳಿಸಿದ್ದಾರೆ. ಈಗ ನಾವು ಇದನ್ನು ನೇರವಾಗಿ ಕಾನೂನು ಉಲ್ಲಂಘನೆ ಆಗಿದೆ. ಈಗ ಸರ್ಕಾರ 1995ನಲ್ಲಿ ನಮ್ಮ ಅಂಗವಿಕಲರ ವಿಕಲಚೇತರ ರೈಟ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಪ್ರೇಟ್ ಆ್ಯಕ್ಟ್ ಇದೆ. ಮತ್ತು ರೈಟ್ಸ್ ಆಫ್ ಡಿಸೇಬಲ್ಡ್ ಪರ್ಸನ್ಸ್, ಆ ರೈಟ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ 2016 ಪ್ರಕಾರ ನಮಗೆ ಕಾನೂನಲ್ಲಿ ಅವಕಾಶ ಇದೆ. ಇದನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಮತ್ತು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ನಾವು FIR ಮಾಡ್ತಾಯಿದ್ದೀವಿ. ಈ ಕಾನೂನು ಹೋರಾಟಕ್ಕೆ ಚಂಚಂದ್ರ ಕೆಂಪೇಗೌಡ ಪ್ರತಿಭೆ ಮುಂದೆ ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ರಾಜ್ಯಾದ್ಯಂತ ಎಲ್ಲರೂ ಸಹಕಾರ ಕೊಡಲೇಬೇಕು. ಮತ್ತು ಏನು ಈ ಡೋಂಗಿ ಸ್ವಾಮೀಜಿಗಳ ಹಾವಳಿ ದಿನೇ ದಿನೇ ಕಡಿಮೆ ಆಗ್ತಿಲ್ಲ ವಿನಃ ಹೆಚ್ಚಾಗ್ತಿದೆ. ಎಲ್ಲ ಚಾನಲ್ಗಳು, ಖಾಸಗಿ ಚಾನಲ್ಗಳು, ಸುದ್ದಿ ಮಾಧ್ಯಮಗಳು, ಯೂಟ್ಯೂಬ್ ಚಾನಲ್ಗಳಲ್ಲರಿಗೂ ಇಲ್ಲಿಂದ ನಾವು ಒಂದು ಸಂದೇಶ ಸಾರ್ತಿದ್ದೀವಿ. ಈ ಡೋಂಗಿ ಸ್ವಾಮೀಜಿಗಳಿಗೆ ಕಡಿವಾಣ ಹಾಕಲೇಬೇಕು. ಇವತ್ತು ವಿಕಲರ ಚೇತರ ಆಯಿತು, ನಾಳೆ ಕುಂಟ್ರು, ಕೂಡ್ರು, ಕಿವುಡ್ರು, ಕ್ಯಾನ್ಸರ್ ಪೇಷಂಟ್ಗಳು, ನಾಳೆ ಈ ಒಬ್ಬ ಡೋಂಗಿ ಸ್ವಾಮೀಜಿ ಹೇಳ್ಬೋದು, ಈ ಎಡೆನ ತಗೊಂಡೋಗಿ ಒಬ್ಬ ಏಡ್ಸ್ ಪೇಷಂಟ್ಗೆ ಕೊಡಿ, ಅಥವಾ ಎಡೆನ ತಗೊಂಡೋಗಿ ಒಬ್ಬ ಕುಷ್ಠರೋಗಿ ಕೊಡಿ ಅಂತ ಹೇಳಲ್ಲ ಅನ್ನೋ ಗ್ಯಾರಂಟಿ ಏನಿದೆ? ಸ್ವಾಮಿ, ಸರ್ಕಾರ ಮೌಢ್ಯ ನಿಬಂಧನೆ ಕಾಯ್ದೆಯನ್ನು ತಂದು ನಿರ್ಮೂಲನೆ ಆಲ್ರೆಡಿ ಮಾಡಿರಬೇಕಾದ್ರೆ ಈ ವ್ಯಕ್ತಿ ಈ ಮೌಢ್ಯತೆನ ಬಿಂಬಿಸ್ತಿದ್ದಾರೆ. ಇದನ್ನು ನಾವು ಗಮನಿಸಬೇಕು, ಮೊದಲನೇ ವಿಚಾರ. ಎರಡನೇ ವಿಚಾರ, ಭಿಕ್ಷಾಟನೆ. ಕರ್ನಾಟಕದಲ್ಲಿ ಭಿಕ್ಷಾಟನೆ ನಿರ್ಮೂಲನೆ ಮಾಡಬೇಕು ಅಂತ ದೇವರಾಜ ಅರಸರ ಕಾಲದಿಂದ ಒಂದು ಸಪರೇಟ್ ಕಾನೂನು ಹೋರಾಟ ನಡೆದು ಇವತ್ತು ಭಿಕ್ಷಾಟನೆ ಮುಕ್ತ ರಾಜ್ಯವಾಗಿದೆ. ಆದರೆ ಇವನು ಹೇಳ್ತಾನೆ ಭಿಕ್ಷಕರಿಗೆ ಅಂತ ಸ್ಪೆಸಿಫೈ ಆಗಿ ಮಾಡ್ತಾನೆ. ಭಿಕ್ಷಾಟನೆಯನ್ನು ಉತ್ತೇಜಿಸಲಿಕ್ಕೂ ಇದು ಒಂದು ಸಂವಿಧಾನದ ಒಂದು ಒಂದು ಕಾನೂನು ಉಲ್ಲಂಘನೆ ಮಾಡಿರೋದಾಗಿದೆ. ಮತ್ತು ಅಂಗವಿಕಲರು, ಕುಂಟ್ರು, ಸುರದ್ರೂಪಿಗಳು, ಕುರುಡ್ರು ಅಂತ ನೇರವಾಗಿ ಹೇಳೋದಾದರೆ ತಾವು ಗಮನಿಸಿರ್ಬೋದು ಆ ವಿಡಿಯೋದಲ್ಲಿ. ಇವರು ಎಲ್ಲರನ್ನೂ ಸಪ್ರೇಟಾಗಿ ಹೇಳಿರೋದಿಲ್ಲ, ವ್ಯಕ್ತಿ ಈಕ್ವಲ್ಲಾಗಿ ಹೇಳ್ತಾನೆ. ಏನಪ್ಪ, ಕುಂಟ್ರು, ಸುರದ್ರೂಪಿಗಳು, ಭಿಕ್ಷುಕರಿಗೆ ಕೊಡಿ ಅಂತ ಹೇಳ್ತಾನೆ, ಕುಂಟ್ರಿಗೆ ಕೊಡಿ, ಭಿಕ್ಷುಕರಿಗೆ ಕೊಡಿ ಅಂತ ಹೇಳೋದಿಲ್ಲ. ಅಂದರೆ ಇವನ ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಇವನನ್ನು ಕೂಡಿಸ್ಕೊಂಡು ಚಾನಲ್ಗಳಲ್ಲಿ ಗಂಟೆ ಏನು ಪುಂಗಿ ಊದೋದನ್ನು ಕೇಳಿಸ್ಕೊಂಡು ಕೂತ್ಕೊಳ್ಳೋ ಅಂತ ಚಾಲನಾ ವ್ಯವಸ್ಥಾಪಕರು ಕೂಡ ಗಮನಿಸಬೇಕು. ಸ್ವಾಮಿ, ಇಲ್ಲಿ ಯಾರು ಕುಂಟ್ರು, ಭಿಕ್ಷುಕರು, ಕಿರುಡ್ರು ಇಲ್ಲ. ಭಿಕ್ಷುಕರು ಅಂತಂದರೆ ದೇರ್ ಆರ್ ಮೆನಿ ಅದರ್ ಪ್ರೊಫೆಷನಲ್ ಭಿಕ್ಷುಕರು. ರಾಜಕಾರಣಿಗಳು ಕೂಡ ಭಿಕ್ಷುಕರೇ. ಮತ್ತು ಅವ್ರಿಗೆ ಕೊಡೋಣವಾ ನಾವು? ಅವ್ರಿಗೆ ಕೊಡೋಣವಾ? ಆದ್ದರಿಂದ ಕಾನೂನು ಹೋರಾಟ ಏನು ಕಾನೂನು ಸರ್ಕಾರ 1995ರಲ್ಲಿ 2016ರಲ್ಲಿ ಅಂಗವಿಕಲರಿಗೆ ಅಂಗವಿಕಲರು ಅನ್ನೋದು ಕಾನೂನು ಉಲ್ಲಂಘನೆ, ವರ್ಬಲ್ ಅಬ್ಯೂಸ್ ಅಂತ ಕರಿತೀವಿ. ಅದಕ್ಕೋಸ್ಕರ ಸಂವಿಧಾನದಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿದೆ, ವಿಕಲರ ಚೇತನರು ಅಂತ ಕರಿಬೇಕು. ಈಗ ಅವನು ಅಂಗವಿಕಲರು ಅಂತ ನೇರವಾಗಿ ಕುಂಟ್ರು ಅಂತ ಇದು ಮಾಡಿರೋದು ಇಟ್ ಈಸ್ ಅನ್ ವರ್ಬಲ್ ಅಬ್ಯೂಸ್ ಅಂಡರ್ ಸೆಕ್ಷನ್ 2016 ಆಫ್ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್. ಅವನ ಮೇಲೆ ನೇರವಾಗಿ FIR ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಇವನ ವಿರುದ್ಧ ಹೋರಾಟಕ್ಕೆ ಸಹಕರಿಸಬೇಕು. ನಾವು ಪೊಲೀಸ್ ಸ್ಟೇಷನಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ JMFC ಮೇಹಾಲ್ ಕೋರ್ಟ್ನಲ್ಲಿ ನಾವು ಒಂದು ಪ್ರಕರಣನ ದಾಖಲೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಸಹಕರಿಸಬೇಕು. ಇದು ಇವತ್ತು ಇದಕ್ಕೆ ಎಲ್ಲರೂ ಪುಷ್ಟಿ ಕೊಟ್ಟರೆ ಇಂಥ ಕಳ್ಳ ಕಾಕರು, ಡೋಂಗಿಗಳು, ಹಣಬಾಕಾಸುರರು, TRP ಪ್ರಿಯರು ಇನ್ನು ಮುಂದುವರಿತಾರೆ ವಿನಃ ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ಮಾಧ್ಯಮ ಮಿತ್ರರು ತಾವೆಲ್ಲರೂ ಬಂದಿದ್ದೀರಾ. ಈ ವಿಚಾರನ ನಿಮ್ಮ ಚಾನಲಲ್ಲಿ ಪ್ರಚಾರ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಯಾವುದ್ಯಾವುದೋ ವಿಚಾರಗಳನ್ನ ಹಾಕೋದ್ರಿಂದ ನಮಗೆ ಬೆನಿಫಿಟ್ ಆಗ್ತಿಲ್ಲ. ಇದನ್ನು ಭಾಳ ಸೂಕ್ಷ್ಮವಾದ ವಿಚಾರ. ಸೊ ಇದನ್ನು ಕರ್ನಾಟಕ ಜನತೆಲ್ಲ ಪ್ರಚಾರ ತಂದು ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಇದ್ದೀನಿ. 2 ಮಾತು ಹೇಳೋ ಮುಖಾಂತರ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು